ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ನೀರು ದೋಸೆ ಹಾಗೂ ನೀರು ಥರ ಕೊಕೊನಟ್ ಚಟ್ನಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡುವುದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ದೋಸೆಗೆ, ನೀರು ದೋಸೆಗೆ ಉದ್ದಿನಬೇಳೆ ಬೇಕಾಗಲ್ಲ, ತೆಂಗಿನಕಾಯಿ ಬೇಕಾಗಲ್ಲ, ತುಂಬಾ ಸುಲಭವಾಗಿ ಮಾಡ್ಬೋದು. ಈ ನೀರು ದೋಸೆಗೆ 1 ಕಪ್ ಅಕ್ಕಿ, 3 ಟೇಬಲ್ ಸ್ಪೂನ್ ಅವಲಕ್ಕಿಯನ್ನು ಹಾಕಬೇಕು, 1 ಟೇಬಲ್ ಸ್ಪೂನ್ ಸಾಬುದಾನಿ ಸಬ್ಬಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರನ್ನು ಹಾಕಿ 3 ಗಂಟೆ ನೆನೆಯಲು ಬಿಡಿ. ಅದೇ ಥರದಲ್ಲಿ ಅವಲಕ್ಕಿ ಬೇಕಂದರೆ ಇದನ್ನು ಕೂಡ 3 ತಾಸು ನೆನೆಸಿ. 3 ಟೇಬಲ್ ಸ್ಪೂನ್ ಅವಲಕ್ಕಿ, 1 ಟೇಬಲ್ ಸ್ಪೂನ್ ಸಾಬುದಾನೆ, ಇದನ್ನು ಒಂದ್ಸರಿ ತೊಳೆದುಕೊಂಡು ಇದಕ್ಕೆ ಕೂಡ ನೀರನ್ನು ಹಾಕಿ ಇದನ್ನು ಅಕ್ಕಿ ಜೊತೆನೆ 3 ತಾಸು ನೆನೆಸಬೇಕು. ಬೇರೆ ಬೇರೆನೇ ನೆನೆಸಿ 2 ಚೆನ್ನಾಗಿ ನೆನೆಯಬೇಕು. ಇವಾಗ ನೋಡಿ 3 ಅವರ್ಸ್ ಆದಮೇಲೆ ಚೆನ್ನಾಗಿ ಸಾಬುದಾನಿ ಅವಲಕ್ಕಿ ಕೂಡ ನೆಂದಿರುತ್ತೆ. ಅಕ್ಕಿ ಕೂಡ ತುಂಬಾ ಸ್ಮೂತಾಗಿ ಚೆನ್ನಾಗಿ ನೆಂದು ಬಂದಿರುತ್ತೆ ಫ್ರೆಂಡ್ಸ್. ಈ ಥರದಲ್ಲಿ ಚೆನ್ನಾಗಿ ನೆನೆಯುತ್ತೆ. ಇವಾಗ ಮಿಕ್ಸಿ ಜಾರಿಗೆ ನೆನೆಸಿಟ್ಟಿದ್ದ ಅಕ್ಕಿಯನ್ನು ಹಾಕಿಕೊಳ್ಳಬೇಕು ಹಾಗೂ ನೆನೆಸಿಟ್ಟಿದ್ದ ಸಾಬುದಾನ ಹಾಗೂ ಅವಲಕ್ಕಿಯನ್ನು ಕೂಡ ಇದಕ್ಕೆ ಹಾಕಿ ನುಣ್ಣಗೆ ರುಬ್ಬಬೇಕು. ಮೊದಲಿಗೆ 1 ಕಪ್ ನೀರನ್ನು ಹಾಕಿ ನುಣ್ಣಗೆ ನೈಸಾಗಿ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಬಿಕೊಳ್ಳಿ. ಇದು ನೀರಿನ ಥರನೇ ಇರಬೇಕು ಹಿಟ್ಟು, ಅಂದರೆ ನೀರು ದೋಸೆ ಹಾಗೆ ಹಾಕಬೇಕು, ಮೇಲೆ ಮಿಕ್ಸ್ ಮಾಡೋದು ಬೇಕಾಗಲ್ಲ. ಅದಕ್ಕೋಸ್ಕರ ನೀರು ಕಮ್ಮಿ ಅನಿಸಿದರೆ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನು ಹಾಕಿ ವಾಟ್ರ್ ಥರ ಇದ್ರೇ ಚೆನ್ನಾಗಿರುತ್ತೆ. ದೋಸೆ ಚೆನ್ನಾಗಿ ಕೂಡ ಬರುತ್ತೆ ನೀರು ದೋಸೆ. ನೋಡಿ ಈ ಥರದಲ್ಲಿ ಹಿಟ್ಟು ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನೀರು ದೋಸೆ ಹಿಟ್ಟು ರೆಡಿಯಾಗಿದೆ. ಇವಾಗ ಚಟ್ನಿ ಮಾಡುವುದಕ್ಕೆ 1/4 ಕಪ್ಪು ತೆಂಗಿನಕಾಯನ್ನು ಹಾಕಿ, ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ, ಹಾಗೆ ಇದಕ್ಕೆ ಸ್ವಲ್ಪ ಅರ್ಧ ಇಂಚಿನಷ್ಟು ಶುಂಠಿಯನ್ನು ಕೂಡ ಹಾಕಿ, ಮತ್ತು ಇದಕ್ಕೆ ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಕೊತ್ತಂಬರಿ ಕೂಡ ಹಾಕಿ, 3 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಬೇಕಂದರೆ ಜಾಸ್ತಿ ಬೇಕಂದರೆ ಇನ್ನೊಂದು ಹಾಕ್ಕೊಳ್ಳಿ, ಕಮ್ಮಿ ಬೇಕಂದರೆ ಕಮ್ಮಿ ಮಾಡ್ಕೊಳ್ಳಿ, 1/4 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಕೂಡ ಹಾಕಿಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಕೂಡ 1 ಗ್ಲಾಸ್ ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಇದು ವಾಟ್ರ್ ಥರನೇ ಇರಬೇಕು, ಚೆನ್ನಾಗಿರುತ್ತೆ. ನೀರು ದೋಸೆಗೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಖಾರ ಖಾರನೂ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಕರಿಬೇವು, ಎಣ್ಣೆ, ಸಾಸಿವೆ, ಜೀರಿಗೆಯನ್ನು ಹಾಕಿ ಒಗ್ಗರಣೆ ಕೊಡಿ. ತುಂಬಾ ಟೇಸ್ಟಿಯಾದ ಕೊಕೊನಟ್ ಚಟ್ನಿ ಕೂಡ ರೆಡಿ ಫ್ರೆಂಡ್ಸ್. ತುಂಬ ಈಸಿ ಹಾಗೂ ಸಿಂಪಲ್ ರೆಸಿಪಿ. ಇವಾಗ ಗ್ಯಾಸ್ ಮೇಲೆ ಒಂದು ತವವನ್ನು ಕಾಯಲು ಬಿಡಿ. ಚೆನ್ನಾಗಿ ಬಿಸಿ ಆದಮೇಲೆ ನೀವು ಗ್ಲಾಸಿಂದ ಬೇಕಂದರೆ ಗ್ಲಾಸಿಂದ ಹಾಕ್ಕೊಳ್ಳಿ. ಒಂದೊಂದೇ ಸ್ಪೂನ್ ಹಾಕೋ ಬದಲು ಒಂದು ದೊಡ್ಡ ಗ್ಲಾಸ್ ಇಟ್ಕೊಂಡು ಅದರಲ್ಲಿ ಹಿಟ್ಟು ಹಾಕಿಕೊಳ್ಳಿ. ಒಂದೇ ಟೈಮಲ್ಲೇ ಈ ಥರದಲ್ಲಿ ನೀವು ದೋಸೆ ಹಾಕಿಕೊಳ್ಳಬಹುದು. ನಿಮಗೆ ತುಂಬಾ ಸುಲಭವಾಗುತ್ತೆ. ಒಂದೊಂದೇ ಸ್ಪೂನ್ ಹಾಕೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಈ ಥರದಲ್ಲಿ ಹಾಕಿ ನೀರು ದೋಸೆಗೆ ಎಣ್ಣೆ ಏನು ಬೇಕಾಗಲ್ಲ. ನೀವು ಬೇಕನ್ನಿಸಿದರೆ ಟೇಸ್ಟಿಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿಕೊಳ್ಳಿ. ತುಂಬಾ ರುಚಿಕರ ಹಾಗೂ ಟೇಸ್ಟಿಕರವಾದ ನೀರು ದೋಸೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇವಾಗ ನೀರು ದೋಸೆ, ಸ್ಮೂತಾದ ನೀರು ದೋಸೆ ರೆಡಿ ಫ್ರೆಂಡ್ಸ್. ನೀವು ಕೂಡ ಇದನ್ನು ಒಂದ್ಸರಿ ಟ್ರೈ ಮಾಡಿ. ಈ ನೀರು ದೋಸೆಗೆ ಈ ಥರ ಚಟ್ನಿ ಮಾಡ್ಕೊಳ್ಳಿ, ಬಾಯಲ್ಲಿ ನೀರು ಬರುತ್ತೆ. ಈ ಥರ ಚಟ್ನಿ ನೋಡಿ ತಿಂದರೆ ಒಂದ್ಸರಿ ತಿಂದರೆ ಸಾಕು, ಇನ್ನೊಮ್ಮೆ ತಿನ್ಬೇಕನ್ಸುತ್ತೆ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಹಾಗೆ ದೋಸೆ ಮೇಲೆ ನೀರು ಥರ ಇರೋ ಚಟ್ನಿ ಹಾಕಿಕೊಂಡು ಹಾಗೆ ತಿಂದರೆ ತುಂಬಾ ಟೇಸ್ಟಿ ಅನಿಸುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಷನ್ ಬರುತ್ತೆ. ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.